ತಗೊಂಡು ಕೆಲವೊಂದೊಂದು ಏಜೆನ್ಸೀಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಆ ತರ ಎಲ್ಲಿಂದಾನ ವೆಜಿಟೇಬಲ್ಸ್ ಬಂದ್ರು ಕೂಡ ಒಂದು ಸ್ಟ್ರಿಕ್ಟ್ ರೂಲ್ಸ್ ಮಾಡಿ ಒಂದು ಟೈಮ್ ಲೈನ್ ಇಟ್ಕೊಂಡು ರೆಗ್ಯುಲರ್ ಚೆಕ್ ಮಾಡಿದ್ರೆ ಅಟ್ಲೀಸ್ಟ್ ವಿಲ್ ಗೆಟ್ ಅನ್ ಅವೇರ್ನೆಸ್. ಕರೆಕ್ಟ್. ಎಲ್ಲಿಂದ ಏನಾಗ್ತದೆ, ಏನಾದ್ರು ಸ್ವಲ್ಪ ಸಾರ್ಟ್ ಔಟ್ ಆಗ್ತಾ ಇದೆಯಾ ಅಥವಾ ಕಮ್ಮಿ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆ. ಇನ್ನೊಂದು ಏನಂತಂದ್ರೆ ಈ ತರ ಒಂದು ಅಡ್ವೈಸ್ ಮಾಡೋಂಥ ಮೀಡಿಯಾಗಳು ಇರ್ಬೇಕು. ಇವತ್ತು ಆ ಮೀಡಿಯಾಗಳು ಇರೋದಕ್ಕೆ ನಮಗೂ ಗೊತ್ತಾಗ್ತಾ ಇರೋದು ಅಟ್ಲೀಸ್ಟ್ ನಮ್ಮಿಂದ ಅಟ್ಲೀಸ್ಟ್ ಒಂದು 4 ಜನಕ್ಕೆ ಗೊತ್ತಿಲ್ಲದವ್ರಿಗಾದ್ರೂ ಗೊತ್ತಾಗ್ತಿದ್ದ ನಮ್ಗೆ. ಹೌದು. ಈ ತರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಮೀಡಿಯಾಗಳು ಇರಬೇಕು. ಕರೆಕ್ಟ್. ಅಂಡ್ ಥರ್ಡ್ಲಿ ಲೈಕ್ ಏನ್ ಹೇಳ್ಬೋದು ಅಂತಂದ್ರೆ, ಆಸ್ ಯು ನೋ nowadays soil is getting very contaminated. ಹೌದು. So they have to come out with very good policies and strict rules to make the soil very much decontaminate ಮಾಡುವಂತ ಒಂದು ಪ್ರೋಗ್ರಾಮ್ಸ್ ಗಳನ್ನ ಸೆಟಪ್ ಮಾಡಬೇಕು. ಹೌದು. ಅಂಡ್ ಮೇಕ್ ದಿ ಫಾರ್ಮರ್ಸ್ ಮೋರ್ ಅವೇರ್, ಲೈಕ್ ಏನ್ ಯೂಸ್ ಮಾಡ್ಬೋದು, ಏನ್ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ಬೋದು, ಆದಷ್ಟು ಕಮರ್ಷಿಯಲೈಸ್ಡ್ ಒಂದು ಪೆಸ್ಟಿಸೈಡ್ಸ್ ನ ಆದಷ್ಟು ಕಮ್ಮಿ ಯೂಸ್ ಮಾಡ್ಬೋದು. ಒಂದ್ ಏನಂತಂದ್ರೆ ರೈತರು ಇವತ್ತು ತುಂಬಾ ಕಷ್ಟ ಪಡ್ತಾ ಇದಾರೆ. ಅವ್ರಿಗೆ ಏನೊಂದು ಭಯ ಅಂತಂದ್ರೆ ಅವ್ರ ಬೆಳೆ ಹಾಳಾಗಬಾರ್ದು. ಕೀಟನಾಶಕ ಯೂಸ್ ಮಾಡಿ ಪೆಸ್ಟ್ಗಳು ಏನಿದೆ ಕಂಟ್ರೋಲ್ ಮಾಡೋದಕ್ಕೆ ಅವರು ಈ ತರ ಕಮರ್ಷಿಯಲೈಸ್ಡ್ ಆಗಿರುವಂತ ಒಂದು ಬ್ರ್ಯಾಂಡ್ಗಳು ಹೋಗ್ಬಾರ್ದು ಅಂತ ನಾನು. ದಟ್ ಇಸ್ ಒನ್ ಥಿಂಗ್. ಇನ್ನೊಂದು ಏನಂತಂದ್ರೆ, ಆಸ್ ಯು ಸೆಡ್ ಯೂರಿಯಾ ಬಗ್ಗೆ ಹೇಳ್ತಾ ಇದ್ದೆ.